ಬೆಂಗಳೂರಿನಲ್ಲಿ ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿದಾರಲ್ಲ, ಅಂದರೆ ಬೇಕ್ರಿ, ಕಾಂಡಿಮೆಂಟ್ಸು, ಟೀ ಶಾಪು ಇದನ್ನು ಮಾರ್ತಕ್ಕಂಥವ್ರು, ಇವ್ರ ಮೇಲೆ ಸರ್ಕಾರ ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಕಳೆದ 2-3 ದಿನಗಳಿಂದ ಭಾರಿ ಸುದ್ದಿ ಆಗ್ತಾ ಇದೆ. ಎಲ್ರಿಗೂ ಕೂಡ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟು ನಿಮ್ಮದು ಟ್ಯಾಕ್ಸ್ ಬ್ಯಾಲೆನ್ಸ್ ಇದೆ, 30 ಲಕ್ಷ ಕಟ್ಟಿ, 40 ಲಕ್ಷ ಕಟ್ಟಿ, 1 ಕೋಟಿ ಕಟ್ಟಿ ಅಂತ ಅವರ ಪ್ರಾಣವನ್ನು ಹಿಂಡ್ತಾ ಇದ್ದಾರೆ. ಎಲ್ಲೋ ಒಂದು ಎರರ್ ಆಗಿದ್ದರೆ ಪರವಾಗಿಲ್ಲಪ್ಪ ಅನ್ಬಹುದಾಗಿತ್ತು. ತುಂಬ ಜನರಿಗೆ ಈ ರೀತಿ ನೋಟಿಸ್ಗಳು ಬಂದಿದೆ. ಪಾಪ ಅವ್ರು ತಾನೇ ಏನು ಮಾಡ್ತಾರೆ, ನಮ್ಮ ಅಂಗಡಿ ಬೇಕಾದರೆ ಸೀಸ್ ಮಾಡ್ಕೊಳ್ಳಿ, ನಮ್ಮ ಕಿಡ್ನಿ ಮಾರಿದ್ರೂ ನಮಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಪಬ್ಲಿಕ್ ಟಿವಿ ಮುಂದೆ ಅವಲತ್ತುಕೊಳ್ತಾ ಇದ್ದಾರೆ. ಈ GST ಗುನ್ನ ಏನಿದು ಕತೆ ಅಂತ ನೋಡೋಣ. ಬೆಂಗಳೂರಿನಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ಈ ಟ್ಯಾಕ್ಸ್ನ ಗುನ್ನ ಅಂತೆ. ಬೇಕ್ರಿ, ಕಾಂಡಿಮೆಂಟ್ಸು, ಟೀ, ಕಾಫಿ, ತರಕಾರಿ ಅಂಗಡಿಯವರಿಗೆ ತೆರಿಗೆ ಶಾಕು ಕೊಡ್ತಾ ಇದ್ದಾರೆ. ಯಾರು? ವಾಣಿಜ್ಯ ತೆರಿಗೆ ಇಲಾಖೆಯವರು. ವ್ಯಾಪಾರಿಗಳು ತತ್ತರಿಸೋಗಿದ್ದಾರೆ. ಅವ್ರದ್ದು ಆನ್ಲೈನ್ ಪೇಮೆಂಟ್ ಇರುತ್ತಲ್ಲ, ಅಂದರೆ ನಾವು ಈಗ ಫೋನ್ಪೇ, GPay ಎಲ್ಲ ಮಾಡಿರ್ತೀವಲ್ಲ, ಇದನ್ನು ನೋಡಿ ಆಧಾರವಾಗಿಟ್ಕೊಂಡು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದಾರಂತೆ. ಅದು ಎಷ್ಟು? 40 ಲಕ್ಷ, 60 ಲಕ್ಷ, 1 ಕೋಟಿ ತನಕ ಟ್ಯಾಕ್ಸನ್ನು ವಿಧಿಸಿದೆ ಇಲಾಖೆ. ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ಗೆ ಕಂಗಾಲಾಗಿದ್ದಾರೆ ವ್ಯಾಪಾರಸ್ಥರು. ಜೊತೆಗೆ ನಾವು ಡೆಡ್ಲೈನ್ ಕೊಟ್ಟಿದ್ದಾರಂತೆ, 20ನೇ ತಾರೀಕು, 21ನೇ ತಾರೀಕು ಅಂತ. 21ನೇ ತಾರೀಕು ಆದಮೇಲೆ ಅದಕ್ಕೆ 18% ದಂಡ ಹಾಕ್ತೀವಿ ಅಂತ ಬೇರೆ ಹೇಳಿದಾರಂತೆ. ಅದು ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮೊದಲು ವ್ಯಾಟ್ ಇತ್ತು, ಆ ವ್ಯಾಟ್ ಇದ್ದ ಟೈಮ್ನಲ್ಲಿ ಅವರು ವರ್ಷಕ್ಕೆ 2,500-3,000 ಏನೋ ಒಂದು ಟ್ಯಾಕ್ಸ್ ಕಟ್ತಾಯಿದ್ರು. ವ್ಯಾಟ್ ಹೋಗಿ GST ಬಂದ ಮೇಲೆ 40 ಲಕ್ಷ ತನಕ ಎಕ್ಸೆಂಪ್ಷನ್ ಕೊಟ್ಟರು. ಇಲ್ಲವೇ ಇಲ್ಲ, ಟ್ಯಾಕ್ಸೇ ಕಟ್ಟಂಗಿಲ್ಲ ಅಂತ ಆಯಿತು. ಸಣ್ಣ ವ್ಯಾಪಾರಸ್ಥರನ್ನ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ಈಗ ಏಕಾಏಕಿ ನಿಮ್ಮದು 3 ವರ್ಷದಿಂದ ಬ್ಯಾಲೆನ್ಸ್ ಇದೆ, 4 ವರ್ಷದಿಂದ ಬ್ಯಾಲೆನ್ಸ್ ಇದೆ, 5 ವರ್ಷದಿಂದ ಬ್ಯಾಲೆನ್ಸ್ ಇದೆ, ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸನ್ನು ಕಳಿಸ್ತಾ ಇದ್ದಾರಂತೆ. ಇದನ್ನ ಟ್ಯಾಕ್ಸ್ ಟೆರರಿಸಮ್ ಅಂತ ಇದ್ದಾರೆ. ಬೇಕರಿ ಇರ್ಬೋದು ಅಥವಾ ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿರ್ಬೋದು, ನಮ್ಮ ಟರ್ನ್ ಓವರೇ ಅಷ್ಟಿಲ್ಲ, ನಮ್ಮ ಪ್ರಾಫಿಟೇ ಅಷ್ಟಿಲ್ಲ, ಈ ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋದು ಅಂತ ಅಳಲು ತೊಡ್ಕೊಳ್ತಾ ಇದ್ದಾರೆ, ಅಸಹಾಯಕತೆಯನ್ನು ತೊಡ್ಕೊಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಕಿಡ್ನಿ ಮಾರಿದ್ರು, ಅಂಗಡಿಯನ್ನು ಅಡ ಇಟ್ಟರು ಕೂಡ ಈ ದುಡ್ಡು ಬಂದಿರೋ ದುಡ್ಡನ್ನು ನಾವು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಪಬ್ಲಿಕ್ ಟಿವಿಗೆ ತಮ್ಮ ಅಸಹಾಯಕತೆಯನ್ನು ತೋಡ್ಕೊಳ್ತಾ ಇದ್ದಾರೆ ವ್ಯಾಪಾರಸ್ಥರು. ಸಣ್ಣ ಪುಟ್ಟ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಆಗ್ತಾ ಇದೆ. ಅದಕ್ಕೆ ನಾನು ಕೋಟ್ ಮಾಡಿದ್ದು ಟ್ಯಾಕ್ಸ್ ಟೆರರಿಸಮ್ಮ ಇದು ಅಂತ. ದಂಡವನ್ನು ವ್ಯಾಪಾರಸ್ಥರು ಕಟ್ಟಬೇಕಂತಿದ್ದಾರೆ. ಸರ್ಕಾರ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆ ಇದ್ರ ಕಡೆ ಗಮನ ಕೊಡಬೇಕು. ನಮಗಂತೂ ಸಾಧ್ಯನೇ ಇಲ್ಲ. ಸರ್ಕಾರ ಇರ್ಬೋದು, ಸಿಬ್ಬಂದಿಗಳು ಉಲ್ಟಾ ಕಾಲಲ್ಲಿ ನಡೆದ್ರೂ ಕೂಡ ಸಾಧ್ಯ ಇಲ್ಲ ನಮ್ಮ ಹತ್ರ ಇದನ್ನು ಕಟ್ಟೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಏನೇನು ಹೇಳಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ. ಒಂದೊಂದು ಬೇಕ್ರಿ, ಒಂದೊಂದು ಅಂಗಡಿಗಳಿಗೆ ಬಂದಿರುವಂತಹ ಈ GST ಟ್ಯಾಕ್ಸ್ನ ಪ್ರಮಾಣ ಎಷ್ಟು ಅನ್ನೋದನ್ನು ಕೂಡ ಗಮನಿಸ್ಬಿಡೋಣ. ಬಂದಿರೋ ನೋಟಿಸ್ ಪ್ರಕಾರ ಕಟ್ಟಿ ಅಂತ ಹೇಳ್ತಾ ಇರೋದು ಅಮೌಂಟ್ಗಳು ಎಷ್ಟಿವೆ ಅಂದರೆ 26 ಲಕ್ಷ ಒಂದು, 33 ಲಕ್ಷ ಒಂದು, 44 ಲಕ್ಷ ಒಂದು, 39 ಲಕ್ಷ ಒಂದು. ನೋಡೋದು ಇದೆಲ್ಲ ಸೇರಿದ್ರೆ 1 ಕೋಟಿ 30 ಲಕ್ಷ ಸಮಥಿಂಗ್ ಬರ್ತಾ ಇದೆ. ನನ್ನ ಲೈಫಲ್ಲಿ ದುಡ್ಡೆಲ್ಲ ಎಷ್ಟೊಂದು ದುಡ್ಡ, ಈ ದುಡ್ಡೆಲ್ಲ ಹೆಂಗೆ ಕಟ್ಟೋ ನಾನು? ನಮ್ಮದು ಚಿಕ್ಕ ಕಾಂಡಿಮೆಂಟ್ಸ್ ಇದೆ ಮೇಡಮ್, ESI ಹತ್ರ. ನಮಗೆ ಹತ್ತತ್ರ 3 ವರ್ಷಕ್ಕೆ 2 ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. 36-40 ಲ್ಯಾಕ್ಸ್ ಇದು ಅಮೌಂಟ್ ಕಟ್ಟಬೇಕು ನೀವು ಅಂತ ಫೋನ್ ಮಾಡಿದ್ದಾರೆ. ಇಲ್ಲ 1 ವೀಕಲ್ಲಿ ನೀವು ಬಂದು ಕಟ್ಟಬೇಕು, ಇಲ್ಲ ಅಂದರೆ ನಿಮ್ಮ ಅಕೌಂಟ್ ಸೀಸ್ ಮಾಡ್ತೀವಿ, ಇಲ್ಲ ಅಂದರೆ 18% ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ ಡೇಟ್ ಆದಮೇಲೆ. ಈ ಥರ ಎದುರಿಸ್ತಾ ಇದ್ದಾರೆ. ಈ ಥರ ನಾವು 1-2 ರೂಪಾಯಿ ವ್ಯಾಪಾರ ಮಾಡುವರು. ಪ್ರತಿಯೊಂದು ಎಲ್ಲರೂ ಫೋನ್ಪೇನೇ ಮಾಡ್ತಾರೆ. ಒಂದು ಬೆಂಕಿ ಪೊಟ್ಟ ತೊಗೊಳ್ಳಿ, ಒಂದು ಸಿಗರೇಟ್ ತೊಗೊಳ್ಳಿ, ಬಾಳೆಹಣ್ಣು ತೊಗೊಳ್ಳಿ, ಎಲ್ಲರೂ. ಅದರಲ್ಲಿ ನಮ್ಗೆ ಏನು ಸಿಗೋದೇನಿಲ್ಲ ಮೇಡಮ್. ಈ ಥರ ಒಂದು ಏಕಾಏಕಿ ಇವ್ರು ಈ ಥರ ಒಂದು ನೋಟಿಸ್ ಕೊಡದೆ, ಏನು ಹೇಳದೆ, ಒಂದು ಇದು ಮಾಡದೆ ಏಕಾಏಕಿ ಈ ಥರ ಕಟ್ಟಿ ಅಂದರೆ ಎಲ್ಲಿಗೆ ಹೋಗೋದು? ಎಲ್ಲರೂ ಭಯಭೀತರಾಗಿದ್ದಾರೆ ಈ ಥರ ನೋಟಿಸ್ ನೋಡಿ. ನಮಗೆ 1 ವೀಕ್ ಟೈಮ್ ಕೊಟ್ಟಿದ್ದಾರೆ. ಅಂದರೆ ತುಂಬ ಕಷ್ಟ ಮೇಡಮ್. ನಾವು ವ್ಯಾಪಾರ ಮಾಡೋದೇ 10,000, ಅದೆಲ್ಲ ಬರೋದು ಫೋನ್ಪೇನೇ. ಪ್ಯಾಕೆಟ್ ಹಾಲು ತೊಗೊಂಡ್ರೆ 30 ರೂಪಾಯಿ ಹಾಲು, 30 ರೂಪಾಯಿನೂ ಫೋನ್ಪೇ ಮಾಡ್ತಾರೆ. ನಮಗೆ ಮಾರ್ಜಿನ್ ಇರೋದು 1 ರೂಪಾಯಿ. ಆ 1 ರೂಪಾಯಿ ಮಾರ್ಜಿನ್ಗೆ 30 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ಹೆಂಗೆ? ಅದು ತುಂಬ ಇದು ಒಂದಿಬ್ಬರ ಕಥೆ ಅಲ್ಲ. ನೀವು ಬೆಂಗಳೂರಿನಲ್ಲಿ ಪರ್ಟಿಕ್ಯುಲರ್ಲಿ ಯಾವ ಏರಿಯಾಗೆ ಹೋದರೂ ಕೂಡ ಈ ಥರ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಕಳಿಸಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿ ಕೂಡ ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ. ನೋಟಿಸನ್ನು ಕಳಿಸಿ ಡೇಟ್ ಕೂಡ ಕೊಟ್ಟಿದ್ದಾರೆ, ಇಷ್ಟನೇ ತಾರೀಕು ಒಳಗಡೆ ದುಡ್ಡು ಕಟ್ಟಬೇಕು ಅಂತ. ಸೊ ವಾಣಿಜ್ಯ ಇಲಾಖೆಯ ಈ ಸರ್ಜಿಕಲ್ ಸ್ಟ್ರೈಕ್ಗೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಇಷ್ಟೊಂದು ಟ್ಯಾಕ್ಸನ್ನು ಹೆಂಗೆ ಕಟ್ಟೋದು?
ಬಿಡಿಗಾಸು ದುಡಿತೀವಿ, ಲಕ್ಷ ಲಕ್ಷ ಟ್ಯಾಕ್ಸನ್ನು ಹೆಂಗೆ ಕಟ್ಟೋದು? ನಮ್ಮನ್ನು ಬೇಕಾದ್ರೆ ಸಾಯಿಸ್ಬಿಡಿ, ಬಟ್ ನಮ್ಮ ಹತ್ರ ದುಡ್ಡಿಲ್ಲ ಅಂತ ತುಂಬ ಜನ ಅವಲತ್ತುಕೊಂಡಿದ್ದಾರೆ. ವ್ಯಾಪಾರಸ್ಥರೆಲ್ಲ ಕಂಗಾಲಾಗಿದ್ದಾರೆ. ಕಟ್ಟಲೇಬೇಕು ಅಂತ ಅಂದ್ಬಿಟ್ರೆ ಎಲ್ಲಿಗೆ ಹೋಗೋದು? ನೀವು ಬೇಕಾದ್ರೆ ನಮ್ಮ ಅಂಗಡಿ ಬಂದ್ ಮಾಡ್ಕೊಂಡು ಹೋಗಿ, ನಮ್ಮ ಅಂಗಡಿ ಬಂದ್ ಮಾಡ್ತೀರಾ, ಮಾಡ್ಕೊಂಡು ಹೋಗಿ, ನಮ್ಮ ಕೈಲಿ ಅಷ್ಟು ಕಟ್ಟೋಕ್ಕಾಗಲ್ಲ. ತುಂಬ ಜನ ತಮ್ಮ ಸಮಸ್ಯೆಗಳನ್ನ ಪಬ್ಲಿಕ್ ಟಿವಿ ಮುಂದೆ ಹೇಳ್ಕೊಂಡಿದ್ದಾರೆ. GST ನೋಟಿಸ್ ಬಂದಿದೆ, 60 ಲಕ್ಷ ಚಿಲ್ಲರೆ ಕಟ್ಟಿ ಅಂತ ಹೇಳಿ. ಸರ್ 4 ವರ್ಷದ ಕಳ್ಸೋರು ಸರ್, ನಾವು ಎಲ್ಲಿಂದ ಕಟ್ಟೋಣ ಸರ್? ನಾವು ದಿನ ಎಲ್ಲ ಒದ್ದಾಡಿ ಮಾಡಿದ್ರು ನಮ್ಗೆ ಸಿಗೋದು ಲಾಸ್ಟಿಗೆ 500 ರೂಪಾಯಿ. ಮಕ್ಕಳು ಸ್ಕೂಲ್ ಫೀಸ್ ಅದು ಇದು ಬಾಡಿಗೆ ಎಲ್ಲ ಇದ್ದರೂ ಸಾಲ ಮಾಡ್ಕೊಂಡೆ ಜೀವನ ಮಾಡ್ತಾ ಇದ್ದೀವಿ. ಅಂಥದ್ದಲ್ಲಿ ಕಟ್ಟಿ ನಾವು ಹೆಂಗೆ ಕಟ್ಟೋದು ಸರ್? ಸರ್, ಇದು ಒಂದು ವಾರದ ಹಿಂದೆ ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಸರ್. 33 ಲಕ್ಷ ಕಟ್ಟಬೇಕು ಅಂತ ಬಂದಿದೆ. ನನ್ನ ಬ್ರದರ್ದು ಕಾಂಡಿಮೆಂಟ್ಸ್ ಇದೆ, ಟೀ ಕಾಫಿ ಹಾಲು, ಸಣ್ಣ ಉದ್ಯಮ ಮಾಡುವಂತ ಒಂದು ಅಂಗಡಿ. ಇದಕ್ಕೆ 33 ಲಕ್ಷ ಕಟ್ಟಬೇಕು ಅಂತ ಟ್ಯಾಕ್ಸ್ ಕೊಟ್ಟಿದ್ದಾರೆ. ನಮ್ದು ಬೇಕರಿ ಇರೋದೇ 3 ಲಕ್ಷದ ಬೇಕರಿ. ಇದು ಕಟ್ಟಲೇಬೇಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ನೇಣು ಹಾಕೋಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ಕಳೆದ 3 ದಿವಸದಿಂದ ನಾವು ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಈಗ ಇವರು ಕಳಿಸಿರ್ತಕ್ಕಂಥ ದುಡ್ಡು, ಅಂದರೆ ಇಷ್ಟು ದುಡ್ಡು ಕಟ್ಟಬೇಕು ಅಂತ ನೋಟಿಸು ಯಾವುದಿದು? GST ಅನ್ನೋದೇ ಆದರೆ ಇಷ್ಟು ದಿನ ಯಾಕೆ ಸುಮ್ಮನಿದ್ರು? ಯಾಕೆ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇಲ್ಲ? ಸರ್ಕಾರ ಮಧ್ಯಪ್ರವೇಶ ಮಾಡುತ್ತಾ ಈ ಬಡ ವ್ಯಾಪಾರಸ್ಥರನ್ನ ಕಾಪಾಡುತ್ತಾ ಹೇಗೆ ಅಂತ? ಖಂಡಿತ ಅರವಿಂದ್, ಇದೇ ಪ್ರಶ್ನೆ ಈಗ ವ್ಯಾಪಾರಸ್ಥರಲ್ಲೂ ಕಾಡ್ತಿರೋದು. ಯಾಕಂದರೆ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಏಕಾಏಕಿ ಕಳೆದ 4 ವರ್ಷದಿಂದ ನೀವು ಇಷ್ಟು ವಹಿವಾಟು ಮಾಡಿದ್ದೀರಾ, ಇದಕ್ಕೆ ನೀವು ಇಂತಿಷ್ಟು ಪರ್ಸೆಂಟು ಟ್ಯಾಕ್ಸ್ ಕಟ್ಟಬೇಕು, GST ಕಟ್ಟಬೇಕು ಅಂತ ನೋಟಿಸ್ನ ಇಶ್ಯೂ ಮಾಡಿರುವಂಥದ್ದು. ಅಂದರೆ 2021ರಿಂದ 2025 ಅವಧಿಯಲ್ಲಿ, ಅಂದರೆ ವಾರ್ಷಿಕವಾಗಿ ನೀವು ಎಷ್ಟು ಟರ್ನ್ ಓವರ್ ಮಾಡಿದ್ದೀರಾ, ಎಸ್ಪೆಷಲಿ ಏನು ಗೂಗಲ್ ಪೇ ಆಗಿರ್ಬೋದು ಅಥವಾ ಪೇಟಿಎಮ್ ಅಥವಾ ಆನ್ಲೈನ್ ಪೇಮೆಂಟ್ ಆಪ್ಷನ್ ಏನಿದೆ, ಈ ಆನ್ಲೈನ್ ಪೇಮೆಂಟ್ಗಳ ಮೂಲಕ ಅವರ ಬೇಕರಿ ಅಥವಾ ಅಂಗಡಿಗಳಲ್ಲಿ ಏನು ಟರ್ನ್ ಓವರ್ ಆಗ್ತಿದೆ, ಆ ಟರ್ನ್ ಓವರ್ನ ಒಂದು ಡೇಟಾವನ್ನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಕಲೆಕ್ಟ್ ಮಾಡಿಕೊಂಡು ಆ ಆಧಾರದ ಮೇಲೆ, ಅಂದರೆ 20 ಲಕ್ಷಕ್ಕೂ ಮೀರಿದ ಟರ್ನ್ ಓವರ್ ಆಗಿದ್ರೆ ಅವರು GST ಅಂಡರಿಗೆ ಬರ್ತಾರೆ, ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಅಂಡರಿಗೆ ಬರ್ತಾರೆ. ಆ ಆಧಾರದಲ್ಲಿ ಈಗ ನೀವು 20 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ವಾರ್ಷಿಕವಾಗಿ ಆಗ್ತಿದೆ. ಈ ನೆಲೆಯಲ್ಲಿ ನಿಮ್ಮ ಒಟ್ಟು ವಹಿವಾಟು ಇಷ್ಟಾಗಿದೆ, ಇದಕ್ಕಿಷ್ಟು ಪರ್ಸೆಂಟೇಜ್ ಅಂದರೆ 18% ಈಗ GST ಕಟ್ಟಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಕಟ್ಟಬೇಕು ಅಂತ ನೋಟಿಸ್ನ ವಿತರಣೆ ಮಾಡ್ತಿರುವಂಥದ್ದು. ಇಷ್ಟು ದಿನ ಸುಮ್ಮನೆ ಇದ್ದು, ಅಂದರೆ 2021ರಿಂದನೇ ಸುಮ್ಮನೆ ಇದ್ದು ಎಲ್ಲರೂ ಈಗ ಬೇಕು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರು ಯಾವುದೇ ಕರೆಂಟ್ ಅಕೌಂಟ್ ಮಾಡ್ಕೊಂಡಿರೋದಿಲ್ಲ ಅಥವಾ GST ಟಿನ್ ನಂಬರ್ನ ತೊಗೊಂಡಿರೋ ಅಥವಾ ಟ್ಯಾಕ್ಸ್ ಪೇ ನಂಬರ್ನ ತೊಗೊಂಡಿರೋದಿಲ್ಲ. ಹಾಗಾಗಿ ಅವರು ನಾವು ಟ್ಯಾಕ್ಸ್ಗೆ ಅಂಡರ್ಗೆ ಬರ್ತೀವಿ ಅನ್ನುವಂತಹ ಯಾವುದೇ ಅರಿವು ಅವ್ರಿಗೂ ಕೂಡ ಇರೋದಿಲ್ಲ. ಯಾಕಂದರೆ ಅಲ್ಲಿ ವ್ಯಾಪಾರ ಆಗೋದಂತೂ ಒಬ್ಬ ಗ್ರಾಹಕ ಬಂದಾಗ ಒಂದು 100-150 ರೂಪಾಯಿ ವ್ಯಾಪಾರ ಮಾಡ್ಬೋದು, ಅಥವಾ ಒಂದು ಸಣ್ಣ ಪುಟ್ಟ ಕಾಫಿ ಟೀ ಕುಡಿದು ಹೋಗ್ಬೋದು, 10-15 ರೂಪಾಯಿ ಆಗ್ಬೋದು. ಆದರೆ ಇಷ್ಟಕ್ಕೆಲ್ಲ ಇದೆಲ್ಲ ಟರ್ನ್ ಓವರ್ನ ಓವರಾಲ್ ಟರ್ನ್ ಓವರ್ನ ಕೌಂಟ್ ಮಾಡಿಕೊಂಡು 15% ನೀವು ಟ್ಯಾಕ್ಸ್, ಅಂದರೆ ಉದಾಹರಣೆಗೆ ಹೇಳೋದಾದರೆ ಒಂದು ವಾರ್ಷಿಕವಾಗಿ ಒಂದು 50 ಲಕ್ಷ ಟರ್ನ್ ಓವರ್ ಆಗಿದ್ರೆ ಅದಕ್ಕೆ 18% ಟ್ಯಾಕ್ಸ್ನ ನೀವು ಕಟ್ಟಿ ಅಂತ ಅಂದಾಗ ಆಲ್ಮೋಸ್ಟ್ 9 ಲಕ್ಷ ಆ ಟ್ಯಾಕ್ಸ್ ಅಮೌಂಟೇ ಬರುತ್ತೆ. 9 ಲಕ್ಷ ಅವರಿಗೆ ಇಡೀ ವಾರ್ಷಿಕ ಲಾಭನೇ ಆಗಿರೋದಿಲ್ಲ. ವಾರ್ಷಿಕವಾಗಿ ಅವರು ವಹಿವಾಟು ಮಾಡಿದ್ರು ಅವರಿಗೆ ಉಳಿಯುವಂಥದ್ದು, ಅಂದರೆ ಬೇಕರಿ ಮಾಲೀಕರು ಹೇಳ್ತಿದ್ದಿತ್ತು, ನಮಗೆ ಪ್ರತಿನಿತ್ಯ ಎಲ್ಲ ಕಳೆದು ಅಮ್ಮಮ್ಮ ಅಂದರೆ 300ರಿಂದ 500-600 ರೂಪಾಯಿ ಇಷ್ಟು ಉಳಿಯುತ್ತೆ. ಇದರಲ್ಲಿ ನಾವು ಮನೆ ನೋಡ್ಕೋಬೇಕು, ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನು ಓದಿಸ್ಬೇಕು ಅಂಥ ಪರಿಸ್ಥಿತಿಲಿ ನಾವಿದ್ದೀವಿ ಬಡ ವ್ಯಾಪಾರಿಗಳು. ನಮ್ಮ ಓವರಾಲ್ ವ್ಯಾಪಾರದ ಮೇಲೆ ಈಗ ಟ್ಯಾಕ್ಸ್ನ ಹಾಕ್ತಿರೋದು ಎಷ್ಟರ ಮಟ್ಟಿಗೆ ಸರಿ, ಅಂದರೆ ಆದಾಯದ ಮೇಲೆ ಟ್ಯಾಕ್ಸ್ ಹಾಕೋದು ಸರಿ ಇರುತ್ತೆ. ಅಂದರೆ ನಮ್ಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ನೀಡಿಲ್ಲ. ಈಗ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ, CMನ ಭೇಟಿ ಮಾಡ್ತೀವಿ, CM ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು, ಇಲ್ಲ ಅಂದರೆ ನಾವು ಬೀದಿಗೆ ಬರುವಂಥ ಪರಿಸ್ಥಿತಿ ಆಗುತ್ತೆ, ಇಲ್ಲಾಂದರೆ ಹೋರಾಟ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಇಷ್ಟರ ಮಟ್ಟಿಗೆ ಅಮೌಂಟ್ ಏನು ಒಬ್ಬೊಬ್ಬರಿಗೆ 15 ಲಕ್ಷ, 20 ಲಕ್ಷ, 35 ಲಕ್ಷ, 67 ಲಕ್ಷ ಈ ರೀತಿ ಟ್ಯಾಕ್ಸ್ ಅಮೌಂಟ್ ಬಂದಿದೆ. ಇಷ್ಟಲ್ಲಿ 15 ದಿವಸದೊಳಗಡೆ ನೀವು ಇದನ್ನು ಪೇ ಮಾಡಬೇಕು, ಇಲ್ಲಾಂದರೆ ಇದ್ರ ಮೇಲೆ ಬಡ್ಡಿ ಹಾಕ್ತೀವಿ ಅಂತ ಒಂದು ಶೋಕಾಸ್ ನೋಟಿಸ್ ಕೂಡ ಅವರ ವಾಟ್ಸಪ್ ನಂಬರ್ಗಳಿಗೆ ಕಳಿಸಿರುವಂಥ ಕೆಲಸಗಳಾಗಿದೆ. ಇದನ್ನು ನೋಡಿದಂಥ ಬೇಕರಿ ಮಾಲೀಕರು ಈಗ ದಂಗಾಗಿದ್ದಾರೆ. ನಾವು ಯಾವ ರೀತಿ ಇದನ್ನು ಕಟ್ಟೋದು, ಇಷ್ಟು ಅಮೌಂಟು ನಾವು ಜಮಾನ ಇಡೀ ದುಡಿದ್ರೂ ನಮಗೆ ಬರೋದಿಲ್ಲ, ಇದನ್ನು ನಾವೀಗ ಕಟ್ಟಿ ಅಂದರೆ ಎಲ್ಲಿಗೆ ಹೋಗಬೇಕು ಅನ್ನೋಂಥ ಪ್ರಶ್ನೆನ ಎತ್ತಿರುವಂಥದ್ದು. ಅರವಿಂದ್. ರೈಟ್ ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಸರಿ ಇಲ್ಲ, ಏನೋ ನನ್ನ ಪ್ರಕಾರ ಏನೋ ಪ್ರಾಬ್ಲಮ್ ಆಗಿದೆ. ಈ ಥರ ಬರಲ್ಲ, ಬಂದರೂ ಕಟ್ಟೋಕ್ಕೂ ಆಗಲ್ಲ ಯಾರ ಕೈಲೂ. ಬಟ್ ಅದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಅವರು.